ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನಿಂದ ಪಕೋಡ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸಂಜೆ ವೇಳೆ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನು. ನೀವು ಒಮ್ಮೆ ಈ ಥರ ನುಗ್ಗೆ ಸೊಪ್ಪು ಸಿಕ್ಕಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನುಗ್ಗೆ ಸೊಪ್ಪಿನ ಪಕೋಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ. 2 ಈರುಳ್ಳಿ ಕಟ್ ಮಾಡಿರೋದು, ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಲೈಸ್ ಥರ ಇರಬೇಕು. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹುಟ್ಟಿರೋದು. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು. ನುಗ್ಗೆ ಸೊಪ್ಪು ಎಳೆದು ಕ್ಲೀನ್ ಮಾಡಿ ತೊಳೆದಿಟ್ಟಿರೋದು ಸೇರಿಸ್ಕೊಳ್ಳೋಣ. 1/2 ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಓಂಕಾಳು, ಸ್ವಲ್ಪ ಜೀರಿಗೆನೂ ಹಾಕ್ಕೋಬಹುದು. ಜೀರಾ ಪೌಡರ್ ಇದ್ರೆ ಸ್ವಲ್ಪ ಹಾಕ್ಕೋಬಹುದು, ಅದು ಕೂಡ. ಚಿಟಿಕೆಯಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಕೈಯಿಂದೆಲ್ಲ ಮಿಕ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಇಷ್ಟೇ ಅಂತ ಏನು ಕ್ವಾಂಟಿಟಿ ಇಲ್ಲ, ನೋಡ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ನೀವು ಹಾಕ್ಕೋಬಹುದು. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪಕೋಡ ರೀತಿ ಡ್ರೈ ಆಗಿ ಬರ್ಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪಕೋಡ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಹೀಗೆ ಉದುದ್ರಾಗಿರ್ಬೇಕು, ಡ್ರೈ ಆಗಿರ್ಬೇಕು. ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂದರೆ ಪಕೋಡ ಆಗಲ್ಲ, ಬೋಂಡ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈಗ ರೆಡಿ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕೋಡ ಮುಳುಗಷ್ಟು ಎಣ್ಣೆ ಹಾಕಿ ಬಿಸಿ ಆಗಿದೆ. ಈಗ ಬಿಡಿ ಬಿಡಿಯಾಗಿ ಪಕೋಡ ಬಿಟ್ಕೊಳ್ಳೋಣ. ಹೀಗೆ ಕೈಯಿಂದ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಿ. ನೋಡಿ, ಈ ತರ ನೀಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ಮೆತ್ಕೊಂಡಿಲ್ಲ, ಅಂಟು ಬಂದಿಲ್ಲ, ನೀಟಾಗಿ ಬಿಡಿ ಬಿಡಿಯಾಗಿ ಪಕೋಡ ಬಂದಿದೆ. ಬಿಡಿ ಬಿಡಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಹಿಟ್ಟು ನೀಟಾಗಿ ಕಲ್ಸ್ಕೊಂಡ್ರೆ ಈ ತರ ಉದುದ್ರಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ನೋಡಿ, ಹೀಗೆ ನುಗ್ಗೆ ಸೊಪ್ಪಿನ ಸೀಸನ್ ಅಲ್ಲಿ ನುಗ್ಗೆ ಸೊಪ್ಪು ಸಿಕ್ಕಾಗ ನೀವು ಒಮ್ಮೆ ಮನೆಯಲ್ಲಿ ಡಿಫ್ರೆಂಟ್ ಆದ ಪಕೋಡ ಮಾಡಿ. ಯಾಕಂದ್ರೆ ಮಕ್ಕಳು ಇಷ್ಟಪಡಲ್ಲ, ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಈ ತರ ಪಕೋಡ ತರ ಮಾಡ್ಕೊಟ್ರೆ ನೀವು ಮಕ್ಕಳು ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿಯಾದ ನುಗ್ಗೆ ಸೊಪ್ಪು, ನಿಮಗೂ ಗೊತ್ತಿರುತ್ತೆ. ಯಾಕಂದ್ರೆ ತುಂಬಾ ವಿಟಮಿನ್ಸು, ಕ್ಯಾಲ್ಸಿಯಂ, ಐರನ್ ರಿಚ್ ಆಗಿರೋದು ನುಗ್ಗೆ ಸೊಪ್ಪು. ಹಾಗಾಗಿ ಈ ತರ ಪಕೋಡ ರೀತಿ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ತರ ಬಿಡಿ ಬಿಡಿಯಾಗಿ ಮತ್ತೆ ಕಲರ್ಫುಲ್ ಆಗಿ ಬರುತ್ತೆ. ಈ ತರ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಅಕ್ಕಿ ಹಿಟ್ಟು ಕೂಡ ಹಾಕಿಲ್ಲ. ನುಗ್ಗೆ ಸೊಪ್ಪಿನ ಪಕೋಡ ಎಣ್ಣೆನಲ್ಲಿ ಎಲ್ಲ ಕರ್ದಿದ್ದೀವಿ. ನುಗ್ಗೆ ಸೊಪ್ಪಿನ ಪಕೋಡ ರೆಡಿ ಆಗಿದೆ. ರಿಚ್ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್ಸ್ ಇರುವಂತ ನುಗ್ಗೆ ಸೊಪ್ಪಿನ ಪಕೋಡ ತೋರಿಸ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇನ್ನು ಇದರಲ್ಲಿ ನುಗ್ಗೆ ಸೊಪ್ಪಿನಲ್ಲಿ ವೆರೈಟಿ ರೆಸಿಪೀಸ್ ತೋರಿಸ್ಕೊಡ್ತೀನಿ. ತುಂಬ ಹೆಲ್ದಿಯಾದ ನುಗ್ಗೆ ಸೊಪ್ಪು. ನೀವು ಒಮ್ಮೆ ನುಗ್ಗೆ ಸೊಪ್ಪು ಸಿಕ್ಕಾಗ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಒತ್ತಿ, ನಾನು ಹಾಕಿರೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟು ಹೊತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಬಾಯ್.